ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಏನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಾನೊಂದು ನಿಮಗೆ ಡೇ ಔಟಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡೇ ಔಟಿಂಗ್ ಇದು ಸ್ಟಾರ್ಟಿಂಗ್ ಬಂದು 20 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 20 ರೂಪೀಸ್ ಅಂತ ಹೇಳಿ ನಿಮಗೆ ಶಾಕ್ ಆಗ್ಬೋದು. ಈ ಫುಲ್ ವಿಡಿಯೋನ ನೋಡಿ ನಾನು ಯಾಕೆ 20 ರೂಪೀಸ್ 50 ರೂಪೀಸ್ ಅಂತ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈ ಡೇ ಔಟಿಂಗ್ ಪ್ಲೇಸ್ ಬಂದು ನಮ್ಮ ಕನಕಪುರ ರೋಡಲ್ಲಿ ಆರ್ವಳ್ಳಿಲಿ ಇರುವಂತ ಒಂದು ಪ್ಲೇಸ್ ಇದು. ಸೊ ಗೈಸ್, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಕೀಪ್ ವಾಚಿಂಗ್. ನಾವು ಕನಕಪುರ ಟು ಬ್ಯಾಂಗ್ಳೂರ್ಗೆ ಹೋಗ್ತಿದ್ವಿ. ಸೊ ಆನ್ ದ ವೇ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಹೇಳಿ ಆನ್ ದ ವೇ ಹೋಗ್ತಾ ಇದ್ವಿ. ಸೊ ನಾವು ಅಲ್ಲಿ ಹೋದ ತಕ್ಷಣ ನಮಗೆ ಕಾರ್ 4 ವೀಲರ್ ಆಗಿರೋದ್ರಿಂದ 50 ರೂಪೀಸ್ ಟಿಕೆಟ್ ಆಗಿತ್ತು. ನೀವು ಅಲ್ಲಿ ಹೋದ ತಕ್ಷಣ ನಿಮ್ಮದು ಒಂದು ಡೀಟೇಲ್ಸ್ ಬುಕ್ ಕೊಡ್ತಾರೆ. ಡೀಟೇಲ್ಸ್ ಕೂಡ ಫಿಲ್ ಮಾಡಬೇಕಾಗುತ್ತೆ, ನೇಮು, ಫೋನ್ ನಂಬರು ಎಲ್ಲ. ಅಲ್ಲಿ ನಾವು ಹೋದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಟ್ರಿಪ್ ಥರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಆ ಸ್ಕೂಲ್ ಮಕ್ಕಳಿಗೆಲ್ಲ ಜಸ್ಟ್ ಎಲ್ಲರಿಗೂ ಒಂದೊಂದು ಪ್ಲ್ಯಾಂಟ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಎಲ್ಲರಿಗೂ. ಗೈಸ್, ಈ ಪ್ಲೇಸ್ ನೇಮ್ ಬಂದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ. ನೀವು ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಕೂಡ ತೋರಿಸುತ್ತೆ. ಇದ್ರ ಟೈಮಿಂಗ್ಸ್ ಬಂದು ವೀಕ್ ಡೇಸಲ್ಲಿ 9 to 5, ವೀಕೆಂಡ್ಸಲ್ಲಿ 9 to 6 ಇರುತ್ತೆ. ಸೊ ನಿಮಗೆ ಫ್ರೀ ಬ್ರೇಕ್ಫಾಸ್ಟ್ ಮತ್ತು ಫ್ರೀ ಊಟ ಕೂಡ ಕೊಡ್ತಾರೆ. ನೆಕ್ಸ್ಟ್ ನಾವು ಪಿರಮಿಡ್ ಕಡೆ ಹೋದ್ವಿ. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದೇ ಮೇನ್ ಅಟ್ರಾಕ್ಟಿವ್ ಇದು ಪಿರಮಿಡ್. ಇದು ಆಲ್ಮೋಸ್ಟ್ 10+ ಇಯರ್ಸೇ ಆಗಿದೆ ಆ್ಯಕ್ಚುಲಿ. ಆ ಸೈಡ್ ಲೋಕಲ್ಸ್ ಇರುತ್ತಲ್ಲ ಅವ್ರುಗಳಿಗೆಲ್ಲ ಇದು ಪ್ಲೇಸ್ ಗೊತ್ತಿರುತ್ತೆ. ಸೊ ನಮ್ಗಳಿಗೆ ಗೊತ್ತಿರಲ್ಲ. ಸೊ ಪಿರಮಿಡ್ಗೆ ಹೋಗುವಾಗ ನಿಮಗೆ ಮೇನಾಗಿ ನಿಮಗೆ ಸ್ಟಾರ್ಟಿಂಗ್ಗೆ ನಿಮಗೆ ಬುದ್ಧ ಸ್ಟ್ಯಾಚು ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಬುದ್ಧದಿಂದ ನೆಕ್ಸ್ಟು ಮುಂದೆ ಹೋದ ತಕ್ಷಣ ನಿಮಗೆ ಪಿರಮಿಡ್ ಎಂಟ್ರಿ. ಆ್ಯಕ್ಚುಲಿ ಇಲ್ಲಿ ನಾವು ಒಂದೊಂದು ಟೈಮಿಂಗ್ಸ್ ಇರುತ್ತೆ, ಅಲ್ಲಿ ಒಂದೊಂದು ಕ್ಲಾಸಸ್ ಕೂಡ ನಡೀತಿರುತ್ತೆ. ಮೆಡಿಟೇಷನ್ ಕ್ಲಾಸಸ್ಸು, ಯೋಗ ಮೆಡಿಟೇಷನ್, ಮ್ಯೂಸಿಕ್ ಮೆಡಿಟೇಷನ್ ಅಂತ ಹೇಳಿ. ಸೊ ನಾವು ಎಂಟ್ರಿ ಮಾಡಿದ್ವಿ. ಗೈಸ್, ನೀವು ಅಲ್ಲಿ ನೋಡ್ತಿದ್ದೀರಾ ಪಿರಮಿಡ್ ಒಳಗೆ ಸ್ಟೆಪ್ಸ್ ಎಲ್ಲ ಇದೆಯಲ್ಲ, ಈ ಸ್ಟೆಪ್ಪಲ್ಲಿ ಹೋಗ್ತೀನಿ ಅಂದರೆ 30 ಮಿನಿಟ್ಸ್ ಹೋಗಿ ನೀವು ಮೆಡಿಟೇಷನ್ ಮಾಡಲೇಬೇಕಾಗುತ್ತೆ. ನಾವು ಒಳಗಡೆ ಹೋದ ತಕ್ಷಣ ಫುಲ್ ಯೋಗ ಕ್ಲಾಸಸ್ ನಡೀತಾ ಇತ್ತು. ಸೊ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿಂದ ಎಕ್ಸಿಟ್ ಆಗುವಾಗ ನಿಮಗೆ ಲೈಬ್ರರಿ ಸಿಗುತ್ತೆ. ಸೊ ಲೈಬ್ರರಿಲಿ ನೀವು ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು, ತುಂಬ ಬುಕ್ಸ್ ಇರುತ್ತೆ. ಸೊ ನೀವು ನೋಡಿಬಿಟ್ಟು ತೊಗೋಬೇಕು. ಈ ಅಲ್ಲಿಂದ ಫುಲ್ ಎಲ್ಲ ಶಾಪ್ಸ್ಗಳೇ ಇದೆ ನಿಮಗೆ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಪ್ಲ್ಯಾಂಟ್ ಆಗಿರಲಿ, ಅಲ್ಲಿ ಪ್ರತಿಯೊಂದು ಐಟಮ್ ಕೂಡ ಇತ್ತು ಮನೆಗೆ ಬೇಕಾಗಿರೋದೆಲ್ಲ. ನಿಮ್ಗೆ ಅಲ್ಲಿ ನಿಮಗೆ ಶೋ ಪೀಸಸ್ ಬೇಕಾ, ಇಲ್ಲ ಮಸಾಜರ್ ಬೇಕಾ, ಪ್ರತಿಯೊಂದು ಕೂಡ ಇದೆ. ಅಲ್ಲೆಲ್ಲ ಮರದಿಂದ ಮಾಡಿರ್ತಾರಲ್ಲ, ಸೊ ಆ ಥರ ಇಟ್ಟಿರೋದು, ಯಾವುದು ಪ್ಲಾಸ್ಟಿಕ್ ಎಲ್ಲ ಇಟ್ಟಿರಲಿಲ್ಲ. ಅಲ್ಲಿ ನಿಮಗೆ ಒಂದು ಬಿಸ್ಕೆಟ್ ಆಗಿರಲಿ ಎಲ್ಲ ಆಯುರ್ವೇದಿಕಲ್ಲಿ ಏನೇನು ಮಾಡಿರ್ತಾರೆ, ಸೊ ಆ ಥರ ಎಲ್ಲ ಇತ್ತು. ನಿಮಗೆ ಬುದ್ಧ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬುದ್ಧ ಎಲ್ಲ. ನಾವು ಅಲ್ಲೇ ಶಾಪ್ ಮಾಡಿದ್ವಿ, ಐಸ್ ಕ್ರೀಮು, ಚಾಕ್ಲೇಟ್ಸ್ ಎಲ್ಲ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಹೇಳಿ ಹೋದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಗಿತ್ತು, 2 o'clock. ಇದು ಊಟ ನಿಮಗೆ 12:30 to 2 o'clock ಇರುತ್ತೆ. ಬ್ರೇಕ್ಫಾಸ್ಟು ಕೂಡ ಪ್ರೊವೈಡ್ ಮಾಡ್ತಾರೆ ಅವರೇನೆ. ಈ ಥರ ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ನಾವು ಹೋಗಿದ್ದು ಲೇಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ಓಕೆ, ನಮ್ಗೆ ಎಷ್ಟು ಸಿಕ್ಕಿತ್ತು ಅಷ್ಟು ಊಟ ಮಾಡ್ಕೊಂಡ್ವಿ. ಇದೆಲ್ಲ ನಿಮಗೆ ಫ್ರೀ ಫುಡ್ ಆಗಿರುತ್ತೆ, ಯಾವುದೇ 1 ರೂಪೀಸ್ ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಯಾವ್ದಾರ ನೀವೇನಾದರೂ ಅನ್ನದಾನ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ 15,000 ಕೊಟ್ಟು ಒಂದು ಹೊತ್ತಿನ ಊಟ ಕೂಡ ನೀವು ದಾನ ಮಾಡ್ಬೋದು. ನಿಮಗೆ ಸಪ್ರೇಟ್ ಕೆಫೆ ಕೂಡ ಇದೆ, ನೀವು ಅಲ್ಲಿ ಪೇ ಮಾಡ್ಕೊಂಡು ತಿಂತೀನಿ ಅಂದ್ರೂ ಕೂಡ ತಿನ್ಬೋದು. ನೀವು ಅಲ್ಲಿ ಗೋಶಾಲೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಬ್ರಿಡ್ಜ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಬ್ರಿಡ್ಜಲ್ಲಿ ಆ್ಯಕ್ಚುಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ವಿಡಿಯೋ ತೆಗೆಸ್ಕೊಳ್ಳೋಕ್ಕೆ. ಸೊ ನಾನು ಸ್ವಲ್ಪ ವೀಡಿಯೋಸ್ನ ತೆಗೆಸ್ಕೊತಿದ್ದೆ ಬ್ರಿಡ್ಜಲ್ಲಿ. ಅಲ್ಲಿಂದ ನಾವು ಗೋಶಾಲೆಗೆ ಹೋಗ್ಬೇಕಾಗಿತ್ತು. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಫುಲ್ಲು ಪಾರ್ಕ್ ಇದೆ. ಪ್ರಾಪರ್ಟಿ ತುಂಬ ದೊಡ್ಡದಾಗಿದೆ, ನೀವು ಎಷ್ಟು ಬೇಕಾದ್ರೂ ಟೈಮ್ ಸ್ಪೆಂಡ್ ಅದೆಲ್ಲ. ತಿಂದಿರೋದು ಒಂದು ಸ್ವಲ್ಪ ಅನ್ನ ಮತ್ತು ಐಸ್ ಕ್ರೀಮ್ಗೆ ಈ ಬೆಟ್ಟ ಹತ್ತಕ್ಕೆ ಸುಸ್ತೇ ಆಗೋಯ್ತು. ಹಾಂ ಗೈಸ್, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ನೋಡ್ಬೋದು ನೀವು, ಜಾಸ್ತಿ ಜನ ಇಲ್ಲ, ಯಾಕೆಂದರೆ ನಾನು ವೀಕ್ ಡೇಸಲ್ಲಿ ಬಂದಿರೋದನ್ನ. ಸೊ ವೀಕೆಂಡ್ಸಲ್ಲಿ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ಬರ್ತಿರೋದು. ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ನಾವು ಆಲ್ಮೋಸ್ಟ್ ಬಂದು 2 hours ಮೇಲೆ ಆಯಿತು. ನಾವಿಲ್ಲಿ ಗೋಶಾಲೆಗೆ ಬಂದ್ವಿ. ಇಲ್ಲಿ ತುಂಬ ಗೋವುಗಳು ಇರುತ್ತೆ. ನಿಮ್ಗೆ ಅಲ್ಲಿ ಹೋದ ತಕ್ಷಣ ಫ್ರೀಯಾಗಿ ಹುಲ್ಲು ಕೂಡ ಕೊಡ್ತಾರೆ. ಒಬ್ರೊಬ್ರಿಗೆ ಇಷ್ಟು ಅಂತ ಹುಲ್ಲಿರುತ್ತೆ, ಅದೆಲ್ಲ ಫ್ರೀಯಾಗಿರುತ್ತೆ. ನೀವು ಏನು ಆ್ಯಕ್ಚುಲಿ 1 ರೂಪಾಯಿನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಅಲ್ಲಿ ಯಾವ್ದಾರ ಸೆಲೆಕ್ಟ್ ಮಾಡಿಕೊಂಡು ಯಾವ್ದಾರ ಹಸುಗಳಿಗೆ, ಕರುಗಳಿಗೆ ನೀವು ಹುಲ್ಲು ತಿನ್ನಿಸ್ಬೋದು. ಅಕಸ್ಮಾತ್ ನೀವು ಏನಾದರೂ ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಸ್ಕ್ಯಾನರ್ ಕೂಡ ಇರುತ್ತೆ, ನೀವು ಡೊನೇಟ್ ಕೂಡ ಮಾಡ್ಬೋದು. ಬಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದಕ್ಕೆಲ್ಲ ಹುಲ್ಲು ತಿನ್ನಿಸ್ಕೊಂಡು ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನಿಮ್ಗೆ ಅಲ್ಲಿ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ್ಯಕ್ಚುಲಿ.
ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ. ಅಲ್ಲಿ ಸ್ವಲ್ಪ ಗೋಶಾಲೆಗೆ ಸ್ವಲ್ಪ ಮುಂದೆ ಹೋಗಬೇಕು, ಹೋಗ್ಬಿಟ್ಟು ಹೋಗಿ. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಬರಬೇಕಾದ್ರೆ ನಿಮಗೆ ಪ್ರಾಪರ್ಟಿ ನೋಡ್ತಾ ಇದ್ದೀರಾ ಅಲ್ವಾ, ಆ್ಯಕ್ಚುಲಿ ಇಲ್ಲಿ ರೂಮ್ಸ್ ಕೂಡ ಇದೆ. ನಿಮಗೆ ನೀವು ಅಲ್ಲೇ ಸ್ಟೇ ಆಗ್ತೀನಿ ಅಂತ ಹೇಳಿದರೆ ನೀವು ಪೇ ಮಾಡ್ಬೋದು. ಅಲ್ಲೆಲ್ಲ ಕೆಫೆ ಇದೆ. ಮೇ ಬಿ ಇದು ವೀಕೆಂಡ್ಸಲ್ಲಿ ನಿಮಗೆ ಓಪನ್ ಇರುತ್ತೆ. ಸೊ ಅದೆಲ್ಲ ಪೇ ಮಾಡಿಕೊಂಡು ನೀವು ತಿನ್ನಬೇಕಾಗುತ್ತೆ. ಹೋಗುವಾಗ ನಮಗೆ ಬಾತುಕೋಳಿಗಳ ಕೂಡ ಸಿಕ್ತು. ಸೊ ಅಲ್ಲಿಂದ ನಾವು ಮಾತಾಡಿಸ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ನಿಮಗೆ ಮುಂದೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಪ್ರಾಪರ್ಟಿ. ಸೊ ನಾವು ನೆಕ್ಸ್ಟ್ ಅಡ್ವೆಂಚರ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ನೀವೇ ನೋಡ್ತಿದ್ದೀರಾ ಇಲ್ಲಿ ಗ್ರೂಪಲ್ಲಿ ಬರ್ತೀನಿ ಅಂತ ಹೇಳಿದರೆ ಗ್ರೂಪಲ್ಲಿ ತುಂಬ ಫ್ರೆಂಡ್ಸ್ಗಳೆಲ್ಲ ಬರ್ತೀನಿ ಅಂದರೆ ಚೆನ್ನಾಗಿ ಆಟ ಆಡ್ಬೋದು. ಇಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಅಲ್ಲಿ ನೋಡ್ತಿರ್ಬೋದು, ನಿಮಗೆ ATV ರೈಡ್ ಪ್ರತಿಯೊಂದು ಇದೆ. ಅಲ್ಲಿ ಎಷ್ಟೆಷ್ಟು ಪ್ರೈಸು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಪರ್ ಹೆಡ್ಡೆ ನಿಮ್ಗೆ ಎಷ್ಟೆಷ್ಟು ಪ್ರೈಸ್ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿದೆ. ನಿಮ್ಗೆ ಯಾವ್ದಾರ ಗೇಮ್ಸ್ ಬೇಕು ಅಂತ ಹೇಳಿದ್ರೆ ನೀವು ಆಟ ಆಡ್ಕೊಬೋದು. ಸೊ ಅಲ್ಲೇ ಇದೆಲ್ಲ ಆ್ಯಕ್ಚುಲಿ ಫ್ರೀನೇ, ಯಾರೂ ಇರಲಿಲ್ಲ. ಸೊ ಆ ಪ್ರಾಪರ್ಟಿಲಿ ನಾವು ನಮ್ಮದೇ ಅನಿಸ್ಬಿಡ್ತು ನಮಗೆ ಈ ಪ್ರಾಪರ್ಟಿ ಪೂರ್ತಿ ಎಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ. ನೆಕ್ಸ್ಟು ಅಡ್ವೆಂಚರ್ ಕಡೆ ಹೋದ್ವಿ. ಸೊ ಅಡ್ವೆಂಚರಲ್ಲಿ ಎಷ್ಟೊಂದು ಸ್ವಲ್ಪ ಜನ ಆಡ್ತಿದ್ರು, ಬಟ್ ನನಗೆ ಅದು ಯಾವುದೂ ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ನನಗೆ. ಸೊ ಆ ಥರ ಏನು ಮಾಡಲಿಲ್ಲ. ಸೊ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಹೋದ್ವಿ. ನೆಕ್ಸ್ಟ್ ನಾವು ಕಯಾಕಿಂಗಿಗೆ ಹೋದ್ವಿ. ಕಯಾಕಿಂಗ್ಗೆ 200 ಆಯಿತು 2 ಪರ್ಸನಿಂದ. ಸೊ ಕಯಾಕಿಂಗ್ ತುಂಬ ಚೆನ್ನಾಗಿತ್ತು. 20 ಮಿನಿಟ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ. ಎಲ್ಲ ಚೆನ್ನಾಗಿತ್ತು. ನಾವಿವತ್ತು ಕಯಾಕಿಂಗ್ನ ಮಾಡ್ತಾ ಇದ್ದೀವಿ. ಇದು 200 ಫಾರ್ 2 ಪರ್ಸನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂದು 20 ಮಿನಿಟ್ಸ್ ಕೊಡ್ತಾರೆ. ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ, ಸುತ್ತ ನೀರಿರುತ್ತೆ, ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಕಯಾಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೀವು ಇನ್ನೊಂದು ಪೆಡಲ್ ಬೋಟಿಂಗ್ ಕೂಡ ಮಾಡ್ಬೋದು. ಅದು ನಿಮಗೆ 4 ಜನ ಕೂತ್ಕೊಬೋದು. 100 ರೂಪಾಯಿ ಆಗುತ್ತೆ. ಇದು ಅಷ್ಟೇ 100 ರೂಪಾಯಿನೇ. ಆದರೆ ಬಟ್ ಅದು ಹಿಂಗೆ ತೇಲ್ಸೋದಲ್ವಲ್ಲ, ಅದು ಪೆಡಲ್ಲು ಸುಮ್ಮನೆ ತುಂಬ್ಕೊಂಡು ಹೋಗೋದು ಅಷ್ಟೇ. ನಿಮ್ಗೇನಾದರೂ ಕನಕಪುರ ರೋಡು ಇಲ್ಲಾಂದರೆ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀರಾ, ಕನಕಪುರ ಟು ಬ್ಯಾಂಗ್ಳೂರು ಇನ್ಯಾವ್ದು ಹತ್ರ ಐತಿ ರೋಡು? ಹಾಂ, ಸೊ ಆ ಥರ ಏನಾದರೂ ನೀವು ಹೋಗ್ತಾ ಇದ್ದರೆ ನೀವು ಈ ಪ್ಲೇಸ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಹೇಗಿದೆ ಅಂತ ಹೇಳಿ. ಫೈನಲಿ ನಾವು ಕಯಾಕಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾರ ಇಷ್ಟ ಆದರೆ ರೆಸಾರ್ಟ್ಗೆ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.